ರೆಬಲ್ ಸ್ಟಾರ್ ಅಂಬರೀಶ್ ತರ ಮಾತಾಡ್ಬೇಕು. ನನ್ ಸೊಸೆ ಸಂಸ್ಕೃತಿಗೆ ಸವಾಲ್ ಮನ್ಸು ಮಾಡ್ಬೇಕು. ಅದ್ಭುತ. ವೇದಿಕೆಗೆ ತಾವು ಬರ್ಬೇಕು. ಸಪ್ಪನ್ನು ರಾಣಿ ಕಬ್ ಆಗಿತ್ತು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅಯ್ಯೋ 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 ಅಯ್ಯೋ, ದರ್ವೇಸಿ, ಹಳೆ ದರ್ವೇಸಿ ಹೆಂಗ್ ಮಾಡಿದೆ ಮೈಗೆ? ಚಳಿಗೆ ಜೂಮ್ ಜೂಮ್ ಅಂತ ಐತೆ. ನಮ್ ತಾತ ಹೇಳ್ತಿದ್ದ, ಮಳೆಗಾಲದಲ್ಲಿ ಕೊಡೆ ಜೊತೆಗಿರ್ಬೇಕು, ಚಳಿಗಾಲದಲ್ಲಿ ನಿನ್ನಂತ ಹೆಂಡತಿ ಜೊತೆಗಿರ್ಬೇಕು ಅಂತ. ಬಾ ತಾಳಿ ಕಟ್ತೀನಿ, ತಕೊಂಡ್ ಹೋಯ್ತಾರದೆ. ಏನು ಕೈ ಕಡಿನಾಗ ಕಡಿಯ ನಿನ್ ಚಾಪೆ ಸುತ್ಕೊಂಡು ಹೋಗ, ನೀನ್ ಬರ್ಬಾರ್ದು. ನನ್ಗೆ ತಾಳಿ ಕಟ್ತೀನಿ ಅಂತೇನು? ಅಷ್ಟೊಂದು ಧೈರ್ಯ ನೀನು? ತಾಳಿ ಕಟ್ಟೋದಕ್ಕೆ ಧೈರ್ಯ ಯಾಕೆ ಬೇಕು ಅಮ್ಮಣ್ಣಿ? ಚೋಟು ದಾರ ಇದ್ರೆ ಸಾಕು. ನಾನ್ ಯಾರು ಗೊತ್ತೇನೋ? ನಮ್ಮ ಗೊತ್ತೇನೋ? ಒಂದೇ ಕೂಗಾಕ ಬಂದ್ ನಿಂತಾರೆ. ದರ್ವೇಸಿ, ಹಳೆ ದರ್ವೇಸಿ. ಚರ್ಮ ಸೂಟ್ ಬಿಡ್ತಾನೆ. ನಾನಿಲ್ಲಿ ಕಡಲೆ ಪುರಿ ತಿನ್ಕೊಂಡ್ ಕೂತಿರ್ತೀನಿ ಅನ್ಕೊಂಡಿದ್ದೇನೆ. ಬರ್ಲಿ ಅವನಿಗೂ ಸೇರ್ಸಿ ಕಟ್ತೀನಿ ತಾಳಿನ. ಹೋಗೋ ಈ ಅಜಿತನ್ ಬಲಕ್ ಬೀಳ್ದಿರೋ ಹುಡುಗಿನೇ ಇಲ್ಲ. ಅಜಿತ್, ಭೂಮಿ, ಅದ್ಭುತ ಅಭಿನಯ. ಈಗ ನಿಮ್ಮ ಸರದಿ ತಾವು ತಿಳಿಸಿ. ಆಟದ ಶೀಶೆ ಭಾಗ್ಯಮ್ಮ ಅವ್ರ ಹತ್ರ ತಿರುಗಿದೆ. ಹಾಗಾಗಿ ಇವರಿಗೆ ನಾವು ಪ್ರಶ್ನೆಯನ್ನ ಕೇಳಬೇಕು ಅಥವಾ ಧೈರ್ಯನ ಪ್ರದರ್ಶನ ಮಾಡೋದು ತರಬೇಕು. ಭಾಗ್ಯಮ್ಮ, ಈಗೆಲ್ಲ ಗೊತ್ತಾಯ್ತಲ್ಲ? ಯಥಾ ಪ್ರಕಾರ ನಿಮ್ಮ ವಿಷಯದಲ್ಲೂ ಹಾಗೆ ಸಾಗುತ್ತೆ. ಈಗ ಹೇಳಿ, ಟ್ರೂತ್ ಆರ್ ಡೇರ್ ಅಂದ್ರೆ ಸತ್ಯನೋ ಧೈರ್ಯ? ಟ್ರೂತ್ ಅಂದ್ರೆ ಸತ್ಯ. ಓಹೋ, ಸರಿ. ಹಾಗಿದ್ರೆ ಎಲ್ಲರ ಪರವಾಗಿ ನಾನೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಬೇಕು. ನಿಮ್ಮ ಮಗಳ ವಿಷಯದಲ್ಲಿ ಮತ್ತು ನಿಮ್ಮ ಸುಂದರ ಅಳಿಯನ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಅವರೇನು ಶಿವ ಪಾರ್ವತಿ ಇದ್ದಾಗಿದ್ದಾರೆ. ಅಂದ್ರೆ ಈಗ ಶಿವ ಇಲ್ದೆ ಶಕ್ತಿ ಇಲ್ಲ, ಶಕ್ತಿ ಇಲ್ದೆ ಶಿವ ಇಲ್ಲ ಅನ್ನೋ ತರ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ತುಂಬಾ ಅನ್ಯೋನ್ಯವಾಗಿದ್ದಾರೆ ಅನ್ಸುತ್ತೆ. ಅದ್ಭುತ ಅದ್ಭುತ ಅದ್ಭುತ. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಎಂಥ ಅದ್ಭುತ ವಿಚಾರ. ಈಗ ನೀವು ನಿಮ್ಮ ಅಳಿಯ ಮತ್ತೆ ಮಗಳಿಂದ ಏನ್ ನಿರೀಕ್ಷೆ ಮಾಡ್ತಿದ್ದೀರಿ? ನಿರೀಕ್ಷೆ ಅಂದ್ರೆ ಇನ್ನೇನು, ಇಡೀ ಕುಟುಂಬನೇ ನಿರೀಕ್ಷೆ ಮಾಡೋ ಹಾಗೆ ಒಂದ್ ಮುದ್ದಾದ ಮಗು. ಅಲ್ಲ, ಇವರೆಲ್ಲ ಹೇಳ್ಬೋದು ಕೆಲ್ಸ, ಸಂಪಾದನೆ, ಅದು ಇದು ಅಂತೇಳಿ, ಎರಡು ಮುಖ್ಯನೇ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಕುಟುಂಬ ಅಲ್ವಾ? ಈಗಿನ ಕಾಲದ ಹುಡ್ಗಿರ್ನೆಲ್ಲ ಕೇಳಿದ್ರೆ ಮಗು ಅಂತಂದ್ರೆ ಸಾಕು. ಇಲ್ಲ, ನಮ್ಗೆ ಬೇರೆ ಏನೋ ಪ್ಲಾನ್ ಇದೆ, ಟೂರ್ಗ್ ಹೋಗ್ಬೇಕು, ನಾವ್ ಎಂಜಾಯ್ ಮಾಡ್ಬೇಕು, ನಮ್ಗೆ ಅದೇನೋ ಕೆಲ್ಸ ಇದೇನೋ ಕೆಲ್ಸ ಅಂತಿರ್ತಾರೆ. ಹಾಗಂತ ನಾವು ಮಗು ಮಾಡಿದ್ಮೇಲೆ ಮುಂದೋಡ್ಬಿಟ್ರೆ ಹೇಗೆ? ಅಲ್ಲ, ಅವರು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನೋಡಿ, ಇವತ್ತಿಲ್ಲ ಅಂತಂದ್ರೆ ಇನ್ ಯಾವತ್ತೂ ಮಗು ಬೇಕು ಅಂತಂದ್ರೆ ವಯಸ್ಸು ಇರಲ್ಲ, ಶಕ್ತಿನೂ ಇರಲ್ಲ. ಒಂದು ಕುಟುಂಬ ಮಗು ಜೊತೆ ಆಟ ಆಡ್ಕೊಂಡು ಚೆನ್ನಾಗಿರುತ್ತೆ. ಅದೇ ನನ್ನ ಆಸೆ. ನಿಜವಾಗ್ಲೂ ಭಾಗ್ಯಮ್ಮ ಅವರು ತೆರೆದ ಮನಸ್ಸಿನಿಂದ ಬಹಳ ಸತ್ಯವಾಗಿ ಭಾವವಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಅವರು ಚಪ್ಪಾಳೆ. ಹಾಗಾಗಿ ಇದು ನಿಮ್ಗೆ ಅನ್ವಯಿಸುತ್ತೆ, ನೀವು ಇದನ್ನ ಪಾಲಿಸ್ತೀರಿ ಅಂತ ನಂಬಿದೀವಿ. ಅಲ್ಲ, ನಾವೆಲ್ಲ ಖುಷಿ ಖುಷಿಯಾಗಿ ಸಂತೋಷದಿಂದ ಕಾಲ ಕಳೀತಾ ಇದೀವಿ. ನಾವ್ಯಾರು ಶಾರದಮ್ಮನ್ ಕಡೆ ಗಮನನೇ ಹರಿಸ್ತಾ ಇಲ್ಲ. ಪಾಪ ಅವ್ರಿಗಿಲ್ಲಿ ಏನ್ ನಡೀತಾ ಅನ್ನೋದೇ ಗೊತ್ತಾಗ್ತಿಲ್ಲ. ಅವ್ರ ಪಾಡಿಗೆ ಅವರು ಒಳ್ಳೆ ಮಗುವಿನ ತರ ಕೂತಿದ್ದಾರೆ. ಸತ್ಯಣ್ಣ, ನಮ್ಗೊಂದ್ ಸಹಾಯ ಮಾಡ್ತೀರಾ? ನೋಡಿ, ಶಾರದಮ್ಮಂಗ್ ಅರ್ಥ ಆಗೋ ರೀತಿಯಲ್ಲಿ ಯಾವ್ದಾದ್ರು ಆಟ ಇದ್ರೆ ತಿಳಿಸ್ತೀರಾ? ಆಗ ಅವರು ನಮ್ ಒಟ್ಟಿಗೆ ಸೇರ್ಕೊಂಡು ನಮ್ ತರನೇ ಖುಷಿ ಖುಷಿಯಾಗಿ ಕಾಲ ಕಳಿಬೋದಲ್ವಾ? ಎಕ್ಸಾಕ್ಟ್ಲಿ ಭೂಮಿ. ಆಕ್ಚುಲಿ ಮಾವ, ಅಮ್ಮ, ಶಾರದತ್ತೆ ಅವ್ರು ಚೆನ್ನಾಗಿದ್ದ ಕಾಲದಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಆಗ್ತಾ ಇದ್ದಿದ್ ವಿಚಾರ ಏನು ಅಂತ ನಿಮಗ್ ಗೊತ್ತಾ? ಅದನ್ನ ಅವ್ರ ಕೈ ಮಾಡ್ಸಿದ್ರೆ ಹಳೆ ನೆನ್ಪುಗಳೆಲ್ಲ ವಾಪಸ್ ಬರ್ಬೋದು ಅನ್ಸುತ್ತೆ. ವಾಟ್ ಯು ಸೇ ನಾಚಿ? ಎಸ್, ಐ ಥಿಂಕ್ ಮೆಮೊರಿ ಕಿಕ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಮಾವ. ಐ ಥಿಂಕ್ ವಿ ಕ್ಯಾನ್ ಟ್ರೈ ದಿಸ್. ಶಾರದನ್ಗೆ ಮೊದಲಿಂದಲೂ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಅಂತ್ಯಾಕ್ಷರಿ ಅಂದ್ರೆ ತುಂಬಾ ಖುಷಿಯಿಂದ ಹಾಡೋಳು. ಬಟ್ ಅದು ಅವ್ರು ಚೆನ್ನಾಗಿದ್ದಾಗ. ಈಗ ಅದನ್ನೇ ಟ್ರೈ ಮಾಡ್ಬೋದು. ಅದೇನೋ ಸರಿ ರೀ, ಆದ್ರೆ ಶಾಂತಾಗೆ ಆಟನ ಅರ್ಥ ಮಾಡ್ಸೋದ್ ಹೇಗೆ? ಮತ್ತೆ ನಾವ್ ಅಷ್ಟು ತಲೆ ಕೆಟ್ಕೊಳಕ್ ಬೇಡ. ಇವಾಗ ಒಂದ್ ಕೆಲ್ಸ ಮಾಡೋಣ, ಎಲ್ರೂ ಆಟ ಶುರು ಮಾಡೋಣ. ಅವರಿಗೆ ಹಳೆದೆಲ್ಲ ನೆನಪಾಗಿ ಅವರು ಹಾಡ್ಬಹುದು. ಏನಂತೀರಾ? ಎಕ್ಸಾಕ್ಟ್. ಅತ್ತೆಗೆ ನೆನಪಿನ ಶಕ್ತಿ ಬಂತು ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರಲ್ಲ ನನಗೆ. ದೇವಿಯಾನಿ ಅಂತ ನೀವೇ ಯಾಕೆ ಹಾಡನ್ನ ಶುರು ಮಾಡ್ಬಾರ್ದು? ದೇವಯಾನಿ, ಯಾಕೆ ಯೋಚನೆ ಮಾಡ್ತಿದ್ಯಾ? ಹಾಡು. ಮದ್ವೆ ಆದ ಹೊಸದ್ರಲ್ಲಿ ಯಾವಾಗ್ಲೂ ಒಂದ್ ಹಾಡನ್ನ ಗೊನುಗ್ತಿದ್ಯಲ್ಲ, ಅದನ್ನ ಮಾಡು. ಹಾಡಿ ಅರ್ಧ.
ನಾ ಚಂದಿರ ಕೈಗೂಡಲಿ ವೈರವಿಹಾರ ಸುಂದರ ವೈರವಿಹಾರ ನೀವೀಗ ಹಾ ರಾಜ ಅಮೃತ ರಾಜ ಒಂದ ರಾಜ ಜ ಜ ಜ ಜಾ 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 ಜ ಜಾ ಜ ज ज ज ज ज ज ज ज ज ना हार ना हार चिन्ना निನ್ನ ಪುಟ್ಟ ಮುಟ್ಟಾಡುವೆ. ತುಂಬಾ ಸ್ಟ್ರೆಸ್ ಆಗ್ತಾ ಇದಾರೆ. ಐ ಥಿಂಕ್ ಅತ್ತೆನ ಒಳ್ಳೆ ಹೋಗಿ ಮಲ್ಸೋದು ಬೆಟರ್. ಅಯ್ಯೋ ಮಂಜು, ಒಳ್ಳೆ ಸೂಚನೆ ಅಲ್ಲ, ಒಳ್ಳೆ ಸೂಚನೆ ಅಲ್ಲ. ದೇವ್ರು ಯಾವ ಕೆಟ್ಟ ಮೂಡಲ್ಲಿ ನನ್ನ ಕೆತ್ತಿದ ಅನ್ಸುತ್ತೆ. ನೀನೇನಾದ್ರೂ ಗಂಡ್ಸಾಗಿದ್ರೆ ಬೆಂಗಳೂರು ಅಷ್ಟೇ ಅಲ್ಲ, ಬಾಂಬೆ ಅಂಡರ್ ವರ್ಲ್ಡ್ ಟೌನ್ ಆಗ್ಬಿಡ್ತಿತ್ತು. ಏ ರಾಜೇಂದ್ರ, ಲಕ್ಷ ಗಟ್ಲೆ ಲಾಯರ್ಗಳ ಸುರಿದು ನಿನಗ್ ಬೇಲ್ ಕೊಡ್ಸಿದ್ದು, ಕಂತ ಗಟ್ಲೆ ಇವಳು ದುಡ್ಡು ಎಣಿಸಿದ್ದು, ಏನ್ ನೀನ್ ಹೀಗೆ ಕುಡಿತ ಮಜಾ ಮಾಡೋದಕ್ಕ? ಮೇಡಮ್ ಫುಲ್ ಟೈಮ್ ಆಗಿದ್ದಾರೆ ಅನ್ಸುತ್ತೆ. ಮೇಡಮ್ ಮೊದಲು ಲ್ಯಾಕ್ ಕೂತ್ಕೊಳ್ಳಿ. ನಾನಿಲ್ಲಿ ಕೂತ್ಕೊಳ್ಳೋಕ್ ಬಂದಿಲ್ಲ ರಾಜೇಂದ್ರ. ನಿಮ್ಮ ಈ BP ರೈಸ್ ಆಗೋದಕ್ಕೆ ಯಾರು ಉಪ್ಪಿನಕಾಯಿ ತಿನ್ಸಿದ್ರು ಅಂತ ಹೇಳಿ. ಶಾರದಾ, ಶಾರದಕ್ಕೀಗ ಒಂದೊಂದಾಗಿ ಹಳೆ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ. ಶಾರದಾ ಅಲ್ಲ ಮೇಡಮ್, ಅದಕ್ಕೆ ನಾವೇನ್ ಮಾಡ್ಬೇಕು? ಧರ್ಮಸ್ಥಳಕ್ಕೆ ಹೋಗಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ಗುಂಡು ಹೊಡಿಸ್ಕೊಂಡ್ ಬರ್ಬೇಕಾ? ಮೇಡಮ್ ನೀವು ನನಗೆ ದೇವಮ್ಮನಿಗೆ ವಯಸ್ಸಿನ ಡೀಲೇ ಬೇರೆ, ಈಗ ನೀವ್ ಹೇಳ್ತಾ ಇರೋ ವಿಷಯನೇ ಬೇರೆ. ಈ ಶಾರದಾ ಅನ್ನೋ ಹೆಸರು ನಮ್ ಸಿಲೆಬಸ್ ಅಲ್ಲೇ ಇರ್ಲಿವಲ್ಲ ಮೇಡಮ್. ದೇವಮ್ಮ, ನಾನ್ ರಾಜೇಂದ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನಡಿಲಿ ರಾಜೇಂದ್ರ, ನಾನಿಂದ ಆಲ್ರೆಡಿ ಹೇಳಿದ್ದೇನೆ, ಆ ಭೂಮಿ ಬೇರೆ ಯಾರು ಅಲ್ಲ, ಶ್ರವಣ್ನ ಸ್ವಂತ ಮಗಳು ಮನಸ್ವಿನಿ ಅನ್ನೋದು. ಆ ಅಜಿತ್ ಮತ್ತೆ ಭೂಮಿ ಗಂಡ ಗುಂಡಿ ನಾಟಕಕ್ಕೆ ನಾನ್ ತೆರೆ ಎಳಿತೀನಿ. ಆ ಭೂಮಿನ ಮನೆಯಿಂದ ನಾನು ಹೇಗಾದ್ರೂ ಓಡಿಸ್ತೆ. ಆದ್ರೆ ಅಷ್ಟರೊಳಗಡೆ ಆ ಶಾರದನ್ಗೆ ಹಳೆ ನೆನಪೇನಾದ್ರೂ ಬಂದು ಭೂಮಿನೇ ನನ್ನ ನಿಜವಾದ ಮಗಳು ಮನಸ್ವಿನಿ ಅಂತ ಅಜಿತನ್ಗೆ ಹೇಳ್ಬಿಟ್ರೆ ಅಷ್ಟೇ ಆಗೋಯ್ತು ನನ್ ಕತೆ. ಇಷ್ಟು ವರ್ಷ ನಾನು ಕಷ್ಟ ಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ, ಪ್ರತಿಫಲ ಸಿಗಲ್ಲ. ನಾನ್ ಅಂದ್ಕೊಂಡಿದ್ ಯಾವ್ದು ಆಗಲ್ಲ. ಆಮೇಲೆ ಶಾರದಾ ಹೇಳಿದ್ರೆ ಅಜಿತ್ ಬಂದ್ಬಿಡ್ತಾನೆ, ಪ್ರೂಫ್ ಕೇಳಲ್ಲ. ಯಾವ ಪ್ರೂಫ್ ಸಿಗ್ಬಾರ್ದು ಅಂತಾನೆ ಆ ಭೂಮಿಗೆ ಸಂಬಂಧಪಟ್ಟ ಬಾಲ್ಯದ ವಸ್ತುಗಳನ್ನೆಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಆದ್ರೆ ಆ ಚಿತ್ರ ಅವನ್ ಬಗ್ಗೆ ನಿನ್ಗೆ ಗೊತ್ತಲ್ಲ. ನಾವು ಕಳಿಸಿದ್ರೆ ಸಾಕು, ಏನ್ ತಿಂದಿದೀವಿ ಅನ್ನೋದನ್ನ ಕಟ್ಬಿಡ್ತಾನೆ. ಅಂಥದ್ರಲ್ಲಿ ಶಾರದಾ ಬಾಯ್ ಬಿಟ್ರೆ ಸುಮ್ನಿರ್ತಾನ? ಹಾಗೋ ಹೀಗೋ ತಡಕಾಡಿ ಭೂಮಿನೇ ಮನಸ್ವಿನಿ ಅನ್ನೋದನ್ನ ಅವನೇ ಪ್ರೂವ್ ಮಾಡ್ಬಿಡ್ತಾನೆ. ಅಲ್ಲಿಗೆ ಮೊದಲನೇ ಡೇಂಜರ್ ಇರೋದು ಶಾರದಾಳಿಂದ. ಹಾಗಾದ್ರೆ ಮುಗ್ಸೋದ್ ಬೇಡ, ಅವಳು ಕಾಣೆ ಆಗ್ಬೇಕಷ್ಟೆ. ಅವಳು ಜೀವಂತವಾಗಿರೋವರೆಗೂ ಒಂದಲ್ಲ ಒಂದ್ ರೀತಿಯಲ್ಲಿ ಯೂಸ್ ಆಗ್ತಾರೆ ಅಂತ ನನ್ 6th ಸೆನ್ಸ್ ಹೇಳ್ತಾನೆ. ಕಿಡ್ನಾಪ್ ಮಾಡಿಸ್ಬಿಡೋಣ. ಪ್ಲಾನ್ ಏನು ಅನ್ನೋದನ್ನ ನಾನು ಯೋಚನೆ ಮಾಡಿ ಹೇಳ್ತೇನೆ. ಓಕೆ? ಕಾಡಿನ ರಾಣಿ ತುತ್ತೂರು ತುತ್ತೂರು ತುತ್ತೂರು, ನಾನು ಕಾಡಿನ ರಾಣಿ ತುತ್ತೂರು ತುತ್ತೂರು, ನಾನು ಮಂಡ್ಯಗೆ ರಾಣಿ ತುತ್ತೂರು ತುತ್ತೂರು, ನಾಳೆ ದೇಶಕ್ಕೆ ರಾಣಿ ತುತ್ತೂರು ತುತ್ತೂರು ತೂರು. ಅಯ್ಯೋ ಇದ್ಯಾವ್ದಿದು? ಯಾವ್ದು ಅನ್ನೋ ನಂಬರ್ ಫೋನ್ ಬರ್ತಿದೆ. ಹಲೋ, ಹೌದು ಹೇಳಿ. ಎಸ್ ಸರ್, ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ ಸರ್. ಎಸ್ ಸರ್. ಸದ್ಯ ಯಾರು ಏನು ಕದ್ದು ಕೇಳಿಸ್ಕೊಳ್ಲಿಲ್ಲ. ಕಮಿಷನರ್ ಸಾಹೇಬ್ರೆ ನನಗ್ ಫೋನ್ ಮಾಡಿ ನನ್ನ ಹೊಗಳ್ತಾ ಇದಾರೆ ಅಂದ್ರೆ
ಭೂಮಿ ಎಲ್ಲೋ ಹೋಗ್ಬಿಟ್ಟೆ ನೀನು. ಅದ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕಮಿಷನರ್ ಸಾಹೇಬ್ರು ಕೊಟ್ಟಿರೋ ಕೆಲ್ಸನ ನಾನು ನೀಟಾಗಿ ನಿಭಾಯಿಸ್ಬೇಕು. ನನ್ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದ್ ದೊಡ್ಡ ಅವಕಾಶ. ಸಾಧಿಸ್ಬೇಕು ಭೂಮಿ, ಸಾಧಿಸ್ಬೇಕು. ಹಿರಿಯ ಅಧಿಕಾರಿಗಳೆಲ್ಲ ನಿನ್ನ ಮೆಚ್ಕೋಬೇಕು, ಆ ರೀತಿ ಸಾಧಿಸ್ಬೇಕು. ನೀನ್ ಮಾಡಿರೋ ಸಾಧನೆ ನೋಡಿ ಜನರೆಲ್ಲರೂ ಭೂಮಿ 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 ಅಂತ ಕಿರ್ಚ್ತಾ ಇರ್ಬೇಕು. ಯಾವ ತರ ಹೆಸರು ಮಾಡ್ಬೇಕು ಅಂದ್ರೆ ಭೂಮಿ ನೀನು ಮುಂದೆ ಎಲ್ಲರೂ ಸೇರಿ ನನ್ನ ಪ್ರಧಾನಮಂತ್ರಿ ಮಾಡ್ಬಿಡ. ಭೂಮಿ ಏನೋ ಪ್ರಧಾನಮಂತ್ರಿ ಅಂತಿದ್ದೆ, ಏನು? ನೀನು ನೀನ್ ಯಾವಾಗ ಬಂದೆ? ಏನ್ ಕೇಳ್ಕೊಂಡೆ? ನೀನು ಪ್ರಧಾನಮಂತ್ರಿ ಅಂತ ಹೇಳ್ತಿದ್ಯಲ್ಲ, ಅವಾಗ ಬಂದೆ. ಅದಕ್ಕಿಂತ ಮುಂಚೆ ಏನ್ ಕೇಳಿಸ್ಕೊಂಡೆ? ನಾನ್ ಈಗ ತಾನೇ ಬಂದೆ, ಅಷ್ಟೇ ಕೇಳ್ಸಿದ್ದು. ಅಷ್ಟೇನಾ? ಯಾಕೆ ಹಿಂಗಾಡ್ತಾ ಇದ್ಯಾ? ನೋಡು ಪಲ್ಲವಿ ಅಕ್ಕ, ಕೆಲವೊಂದು ದೊಡ್ಡ ದೊಡ್ಡ ವಿಷಯಗಳು ನಡೆಯೋದಕ್ಕಿಂತ ಮುಂಚೆ ಈ ರೀತಿ ಆಗೋದಿಲ್ಲ ಸಹಜ. ಏನ್ ದೊಡ್ಡ ವಿಷಯ ಭೂಮಿ? ಪಲ್ಲವಿ ಅಕ್ಕ, ಇನ್ ಕೆಲವೇ ಗಂಟೆಗಳಲ್ಲಿ ಅಥವಾ ಇನ್ನೊಂದೆರಡು ದಿನಗಳಲ್ಲಿ ಈ ದೇಶಕ್ಕೆ ಗೊತ್ತಾಗುತ್ತೆ ಏನಾ ದೊಡ್ಡ ವಿಷಯ ಅಂತ. ಅಷ್ಟೇ ಅಲ್ಲ, ದೇಶಕ್ಕೆ ಒಳ್ಳೇದಾಗತ್ತೆ. ಯಾಕೆ ಹಿಂಗಾಡ್ತಿದ್ಯಾ? ಲಕ್ಷ್ಮಕ್ಕ ಫೋನ್ ಮಾಡಿದ್ರು. ಲಕ್ಷ್ಮಕ್ಕ ನನಗ್ ಫೋನ್ ಮಾಡಿದ್ರು. ಅವ್ರಿಗೆ ಕಜಾಯದ ಹಾಕ್ ಬಂದಿದ್ದೆ, 1000 ಕಜಾಯ ತಗೊಂಡ್ರು. ಅವ್ರೊಬ್ಬ ಆಗಲ್ಲ 1000 ಕಜಾಯ. ಅದಕ್ಕೆ ಅವರು ನನ್ ಕೇಳಿದ್ರು. ಅದಕ್ಕೆ ನಾನು ಹೋಗಿ ಅವ್ರಿಗೆ ಸಹಾಯ ಮಾಡಿ 1000 ಕಜಾಯ ಮಾಡ್ಕೊಟ್ಟು ಬರ್ತೀನಿ. ನೀವು ಇದನ್ನ ತಿಳಿಸ್ಬಿಡಿ, ಸರಿನಾ? ನಾನೀಗ ಹೋಗ್ತೇನೆ. ಭೂಮಿ, ಹೆಂಗೋ ನೀನ್ ಹೊರಗ್ ಹೋಗ್ತಿದ್ಯಲ್ಲ, ಮನೇಲಿ ನೀನೇ ಹೇಳ್ಬೋದಲ್ಲ. ಪಲ್ಲವಿ ಅಕ್ಕ, ಪಲ್ಲವಿ ಅಕ್ಕ, ಪಲ್ಲವಿ ಅಕ್ಕ, ನಾನೀಗ ಎಷ್ಟು ಕಡಿಮೆ ಮಾತಾಡ್ತೀನೋ ದೇಶಕ್ಕೆ ಅಷ್ಟೇ ಒಳ್ಳೆ. ಅರ್ಥ ಆಯ್ತಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ ಭೂಮಿ. ನೀನ್ ಈಗೇನು ಅರ್ಥ ಆಗಲ್ಲ ಪಲ್ಲವಿ ಅಕ್ಕ. ಮುಂದೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಈ ಭೂಮಿ ಏನು ಅಂತ. ಅಲ್ಲಿವರೆಗೂ ನೀನ್ ತಾಳ್ಮೆಯಿಂದ ಇರ್ಬೇಕು, ನನ್ನನ್ನು ತಾಳ್ಮೆಯಿಂದ ಇರೋದಕ್ ಬಿಡ್ಬೇಕು. ಅಯ್ಯೋ ದೇವ್ರೆ, ಮೊದ್ಲು ಆಂಜನೇಯ ದೇವಸ್ಥಾನಕ್ ಹೋಗಿ ತಾಯ್ತ ತಗೊಂಬಂದ್ ಭೂಮಿ ಕಟ್ಬೇಕು. ಶ್ಯೂರ್ ಸರ್. ಥ್ಯಾಂಕ್ ಯು ಸೊ ಮಚ್. ಭೂಮಿ, ಅಯ್ಯೋ ಸರ್, ತುಂಬಾ ಕೆಲ್ಸ ಇದೆ, ನೀವು ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡಿಯಪ್ಪ. ಏನಂತ ಕೆಲಸ? ಏನಂತ ಕೆಲ್ಸ? ನೀನು ಮಾಡೋದಕ್ಕೊಂದು ಸೀಕ್ರೆಟ್ ಕೆಲ್ಸ ಇದೆ. ಸೀಕ್ರೆಟ್ ಕೆಲಸ? ಏನು ಅಂತ ಹೇಳು. ಸಾಹೇಬ್ರೆ, ಆ ಸೀಕ್ರೆಟ್ ನ ನನಗ್ ನಾನೇ ಹೇಳ್ಕೊಳೋಗಿಲ್ಲ ಅಂತದ್ರಲ್ಲಿ ನಿಮ್ಗೆ ಹೇಳಕ್ಕಾಗತ್ತಾ? ನೋಡು, ನಾನು ಹೇಳೋ ಆಗಿಲ್ಲ ಸಾಹೇಬ್ರೆ. ನೋಡು, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ನಿನ್ನ ಹತ್ರ. ಏನ್ ಇಂಪಾರ್ಟೆಂಟ್ ಸಾಹೇಬ್ರೆ? ಬನ್ನಿ, ನೀವು ಬನ್ನಿ ಸಾಹೇಬ್ರೆ. ಇಂಪಾರ್ಟೆಂಟ್ ವಿಷಯ ಇರೋದು ನನ್ನ ಹತ್ರ. ಇಡೀ ದೇಶದಲ್ಲೇ ಒಂದೇ ಒಂದ್ ಇಂಪಾರ್ಟೆಂಟ್ ವಿಷಯ ಇದೆ, ಅದು ನನ್ನ ಹತ್ರ. ನಿಮ್ಮ ಹತ್ರ ಏನ್ ಇಂಪಾರ್ಟೆಂಟ್ ವಿಷಯ? ನೋಡಿ, ನನ್ನ ಹತ್ರ ಇರೋ ಇಂಪಾರ್ಟೆಂಟ್ ವಿಷಯ ಆನೆ ತರದ್ದು. ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಇರುವೆ ತರದ್ದು. ಅರ್ಥ ಆಯ್ತಾ? ಹಾಗೆ ಇನ್ನೊಂದ್ ವಿಷಯ, ಯಾವ್ದೇ ಕಾರಣಕ್ಕೂ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಕೊಡ್ತೀನಿ. ನಾನು ತುಂಬಾ ಸೀಕ್ರೆಟ್ ಕೆಲಸದಲ್ಲಿ. ಸಾಹೇಬ್ರೆ, ಪೊಲೀಸ್ ಆಗಿ ಎಷ್ಟು ವರ್ಷ ಆಯ್ತು? ಇದು 4ನೇ ವರ್ಷ. 4 ವರ್ಷ ಆಯ್ತಾ? ನೀವು ಪೊಲೀಸ್ ಆಗಿ 4 ವರ್ಷ ಆಯ್ತು, ನನಗಿನ್ನೂ ಪೋಸ್ಟಿಂಗ್ ಸಿಕ್ಕಿಲ್ಲ ಅಲ್ವಾ? ನೀವು ಪೊಲೀಸ್ ಆಗಿ 4 ವರ್ಷ ಆಯ್ತು, ನನಗಿನ್ನೂ ಪೋಸ್ಟಿಂಗ್ ಸಿಕ್ಕಿಲ್ಲ. ನೋಡಿ, ಇವತ್ ಸಂಜೆ ಬೇಗ ಸ್ಟೇಷನ್ ಇಂದ ಮನೆಗ್ ಬಂದು ಟಿವಿ ಆನ್ ಮಾಡ್ಕೊಂಡು ಟಿವಿ ಮುಂದೆ ಕುತ್ಕೊಳ್ಳಿ. ಈ ದೇಶಕ್ಕೆ ಗೊತ್ತಾಗೋ ವಿಷಯ ನಿಮ್ಗೂ ಗೊತ್ತಾಗ್ತದೆ. ಈ ಹುಚ್ಚುಚ್ಚಾಗಿ ರೀಲ್ಸ್ ಎಲ್ಲ ಮಾಡೋದನ್ನ ಈಗ ಟಿವಿಲಿ ಹಾಕ್ತಿದ್ದೀರಾ? ಓ ನೋ, ಟಿವಿ ಮುಂದೆ ಬಂದು ಕುತ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ.